ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಲ್ಲಿ ನರ್ಸ್ ರೋಲ್ ಏನು? ನಮಗ್ ಗೊತ್ತಾಗೋದೇ ಇಲ್ಲ ನರ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಇರ್ತಾರೆ ಆ ಕೆಲಸ ನೋಡ್ಕೊಳ್ಬೇಕಾದ್ರೆ. ಬಿಕಾಸ್ ನಾವ್ ನೋಡ್ತಾ 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 ಅವ್ರದ್ದಾಯ್ತು ಅವ್ರ ಪಾಡಾಯ್ತು ಅಂತ ಬಿಟ್ಬಿಟ್ಟು ಹೋಗ್ತೀವಿ. ಸೊ ವಾಟ್ ಯು ಸೇ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಡಾಕ್ಟರ್ಸ್ ಮತ್ತೆ ಕಪಲ್ಸ್ ಹೂ ಇಸ್ ಟ್ರೈಂಗ್ ಫಾರ್ ದ ಪ್ರೆಗ್ನೆನ್ಸಿ ಅವ್ರಿಗೆ ಮೆಡಿಸಿನ್ಸು ಇಂಜೆಕ್ಷನ್ಸು ಹೇಗೆ ಅರ್ಥ ಮಾಡ್ತದ್ರಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡೋದು ನರ್ಸಸ್. ಎಮರ್ಜೆನ್ಸಿ ಕೇರ್ಸ್ ಅಲ್ಲಿ ಅಂತ ಹೇಳಿದಿರಾ. ಸೊ ಎಸ್ಪೆಷಲಿ ಫರ್ಟಿಲಿಟಿ ಅಂತ ಬಂದಾಗ ಅದಕ್ಕಿರುವಂತಹ ಡಿಫ್ರೆನ್ಸ್ ಏನು ಅಂಡ್ ಇದ್ರಲ್ಲಿರುವಂತಹ ಡಿಫ್ರೆನ್ಸ್ ಏನು? ಎಮರ್ಜೆನ್ಸಿನಲ್ಲಿ ಮಲ್ಟಿಪಲ್ ಕೇಸಸ್ ಇರುತ್ತೆ. ಪೇನ್ ಕಂಪೇರ್ ಮಾಡಿದ್ರೆ ಫರ್ಟಿಲಿಟಿ ಅನ್ನೋದನ್ನ ತುಂಬಾನೇ ಪೇನ್ ಸಫರ್ ಆಗ್ತಾರೆ ಅಂತ ಅನ್ಕೊಂತೀನಿ. ಈಗ ಪ್ರೆಸ್ಕ್ರಿಪ್ಷನ್ ಕೊಡೋದ್ರಲ್ಲಿ ಅಥವಾ ಪೇಷಂಟ್ಸ್ ಬಂದವ್ರಿಗೆ ಯಾವ ತರ ಮೆಡಿಸಿನ್ಸ್ ನ ತಗೋಬೇಕು? ಅವ್ರದ್ದು ಸ್ಕ್ಯಾನ್ ಅಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಕಮ್ಮಿ ಕಾಣಿಸ್ತಾ ಇದೆ, ಸೊ ಡೋಸ್ ಏನಾದ್ರೂ ಜಾಸ್ತಿ ಕೊಡ್ಬೇಕು ಅಂತಂದ್ರೆ ಅದನ್ನ ತಿರ್ಗಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲಿನೇ ಮೆನ್ಷನ್ ಮಾಡಿರ್ತಾರೆ. ಐಕ್ಯ ಮಿತ್ರ ವೀಕ್ಷಿಸಿ ಮಧ್ಯಾಹ್ನ 12:30ಕ್ಕೆ.